slow. Yeah. Talk boxing and let the rhythm flow. Palm trees swaying, do you feel that breeze? ನಮಸ್ಕಾರ ರೀ. ಇವತ್ತು ಮಾಡೋನು ಕಾಲಿಫ್ಲವರ್ ಪರಾಟ. ಸೊ ಏನೇನು ಬೇಕು ಸಾಮಾನು ಅಂತ ಹೇಳ್ತೀನಿ ನೋಡ್ರಿ. ಕಾಲಿಫ್ಲವರ್ನ ತುರಿದು ಇಟ್ಕೋಬೇಕ್ರಿ ಸಣ್ಣಗೆ. ನಾನಂತರೂ ಅದು ಸಣ್ಣಂದು ತುರಿ ಮನೆ ಇರೋದಲ್ಲ ಅದ್ರಾಗ ತುರ್ಕೋತೀನಿ ರೀ. ಆಮೇಲೆ ಒಂದು 2 ಈರುಳ್ಳಿ ಸಣ್ಣಗೆ ಚಾಪ್ ಮಾಡ್ಕೊರಿ, ಮೆಣಸಿಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ. ಆಮೇಲೆ ನಮ್ಮ ಅಕ್ಕ ಆಲ್ರೆಡಿ ಹಿಟ್ಟನ್ನ ಅದಿಟ್ಟರೆ ನೆನಿಬೇಕಂತೇಳಿ ಇದಕ್ಕೆ ಸಾಮಾನು ಏನೇನು ಹಾಕ್ಬೇಕಂದ್ರೆ ನೆಕ್ಸ್ಟ್ ಹಿಂಗೆ, ಜೀರಿಗೆ, ಉಪ್ಪು ಒಳಗೆ ಕರೆದೈತಲ್ಲ ಹುಳ ಅಲ್ರಿ ಮತ್ತದು ಅದು ಲವಂಗ, ಆಮೇಲೆ ಜೀರಿಗೆ ಪೌಡ್ರು ಮತ್ತು ಮಸಾಲ ಪೌಡ್ರ್ ತೊಗೋಬೇಕ್ರಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿಕಾಯಿ ಎಲ್ಲನೂ ಪೇಸ್ಟ್ ಮಾಡ್ಕೋಬೇಕ್ರಿ. ಅದನ್ನು ತೋರಿಸ್ಲಿಲ್ಲ ಇದ್ರಾಗ. ಅದನ್ನು ಅದ್ರೊಳಗೆ ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರ್ಕೋರಿ. ಆಮೇಲೆ ಇದಕ್ಕೆ ಏನು ಮಾಡಿರಿ, ಆನಿಯನ್ ಆ್ಯಡ್ ಮಾಡ್ಕೊರಿ. ನಮಗೇನು ಆನಿಯನ್ ಇದು ಫುಲ್ ಪಿಂಕ್ ಆಗೋ ಏನು ಅವಶ್ಯಕತೆ ಇಲ್ಲ. ಸೊ ನಡಬರ್ಕ ಕ್ರಂಚ್ ಇದ್ರೆ ಸಾಕ್ರಿ. ನಮಗೆ ಚಲೋ ತಂಗೆ ಹುರಿಬೇಕ್ರಿ ಇದನ್ನು. Line nice and slow. Yeah. Talk boxing and let the ಫುಲ್ ಹಸಿ ಸ್ಮೆಲ್ ಹೋಗ್ಬೇಕು. ಆಮೇಲೆ ಇದಕ್ಕೆ ಏನು ಮಾಡಿರಿ, ಅರಿಶಿನ, ಆಮೇಲೆ ಜೀರಿಗೆ ಪೌಡ್ರು, ಆಮೇಲೆ ಗರಂ ಮಸಾಲ ಹಾಕಿ ಇದನ್ನು ಹುರ್ಕೋಬೇಕ್ರಿ. ಎಲ್ಲನೂ ಹುರಿದ್ಮೇಲೆ ಏನು ಮಾಡ್ಬೇಕ್ರಿ, ಹುರಿದ್ಮೇಲೆ ಇದಕ್ಕೆ ನಾವೇನು ತುರ್ಕೊಂಡಿರ್ತೀವಲ್ರಿ ಫ್ಲವರ್ನ ಅದನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿದನ್ನ ಇನ್ನೊಂದು ಸ್ವಲ್ಪ ಅದೆಲ್ಲ ಹಸಿ ಸ್ಮೆಲ್ ಹೋಗುತ್ತನೂ ಇದ್ರೊಳಗಡೆ ನಾವು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಯಾವತ್ತೂ ತಲೆಯಾಗಿ ಇಟ್ಕೊರಿ, ಒಂದು ಪರಾಟ ಮಾಡ್ಬೇಕಾದ್ರೆ ಸ್ಪೆಷಲಿ ಗೋಬಿ ಅಥವಾ ಕ್ಯಾಬೇಜ್ ಅದ್ರೊಳಗೆ ನೀರು ಜಾಸ್ತಿ ಇರ್ತೈತ್ರಿ. ಸೊ ನಾನೇನು ಮಾಡ್ತೀನಿ, ಅದ್ರೊಳಗದ ನೀರು ಸ್ಕ್ವೀಸ್ ಮಾಡಿ ತೆಗೆದ್ಬಿಡ್ತೀನಿ ರೀ ಎಲ್ಲನೂ ತುರಿದ್ಮೇಲೆ. ಸೊ ನೀವು ಇದನ್ನು ತುರಿದ್ಮೇಲೆ ಸ್ಕ್ವೀಸ್ ಮಾಡಿ ತೆಗೆದ್ರೆ ಹಿಂಗೆ ಒಂಥರ ಫುಲ್ ಪುಡಿ ಥರ ಬರುತ್ತೆ ರೀ ಅದು ಫ್ಲವರ್. ಸೊ ಸ್ಟಫಿಂಗ್ ಮಾಡಿದ್ರೆ ಚಲೋ ಆಗ್ತದೆ ರೀ. ಆಮೇಲೆ ಪರಾಟನೂ ಚಲೋ ಬರ್ತಾವೆ, ಏನೂ ಹರಿಯೋದಿಲ್ಲ ಏನು. ಸೊ ಇದೊಂದು ಟಿಪ್ ಒಂದು ನೆನ್ಪಿಟ್ಕೊರಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊರಿ. ಉಪ್ಪು ಆ್ಯಡ್ ಮಾಡಿ ಹಂಗೆ ಒಂದು ಸ್ವಲ್ಪ ಬೇಯಿಸಾಕಿಟ್ಬಿಡ್ರಿ ಇದನ್ನು. ಬೇಯಿಸಿದ್ರೆ ಸೊ ಹಸಿ ಸ್ಮೆಲ್ ಬಟ್ ಹೋಗ್ಬೇಕು ನೋಡ್ರಿ ಅದ್ರೊಳಗಲ್ಲೆಲ್ಲನೂ ಹಂಗೆ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನು ಆರಾಗಿ ಬಿಟ್ಬಿಡ್ರಿ. ಬರ್ರಿ ಈಗ ಏನು ಮಾಡೋಣ, ರೆಡಿ ಮಾಡೋಣ ಪರಾಟಾನ. ಸೊ ಉಳ್ಳಿ ತೊಗೊಂಡು ಅದ್ರೊಳಗೆ ಸ್ಟಫ್ ಮಾಡಿರಿ. ಸ್ಟಫಿಂಗ್ ಹೆಂಗೆ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕು ಸ್ಟಫಿಂಗ್, ಇಲ್ಲಾಂದ್ರೆ ಪರಾಟ ಹಿಟ್ಟು ತಿಂದಂಗೆ ಆಗುತ್ತೆ ರೀ. ಸೊ ನಾರ್ಮಲಿ ಮನೆಯಾಗೆಲ್ಲ ನೀವು ಹೆಂಗೆ ಲಟ್ಟಿಸ್ತೀರಲ್ಲ ಹಂಗೆ ಲಟ್ಟಿಸ್ರಿ. ಅಷ್ಟೇ ಮುಗಿದು ಪರಾಟ ರೆಡಿ ಆಗ್ತಾನೆ ರೀ. ತೋರಿಸ್ತೀನಿ. Line nice and slow. Yeah. Talk boxing and let the rhythm flow. Palm trees swaying, do you feel that breeze? Rolling down the boulevard, feeling at ease. Cruising, moving on that west coast ride. Say barbecue flames and the ocean tide. Just what we do. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. ಪರಾಟ ರೆಡಿ ಆಗೈತಿ. ನಮ್ಮ ತಂಗಿ ಕರೆದು ತೋರ್ಸೋನು ಹೆಂಗಾಗೈತೆ ಅಂತ ಹೇಳಿ. ಆಕೆ ಏನು ಹೇಳ್ತಾಳೆ ನೋಡೋಣ. ಆಕೆ ತಿಂದ ಟೇಸ್ಟ್ ನೋಡಿ ಆಕಿನ ರಿಯಾಕ್ಷನ್ ಹೆಂಗಿರ್ತೈತೆ ನೋಡ್ರಿ. ಈಗ ಆಕಿಗಂದ್ರೂ ಫೇವ್ರೆಟ್ ಪರಾಟ ರೀ ಇದು. ಚಲೋ ಆಗೈತೆ ಅಂತ ಹೋದ್ಲರಿಕೆ. ಸೊ ಈಗ ನಾನು ಪರಾಟ ಮಾಡ್ಬೇಕಾದ್ರೆ ನನ್ನ ಮಗ ಅಲ್ಲೇ ನಾನು ಕೆಳಗಿದ್ದೆ ಆಟಾಡತ್ತಿದ್ನ. ಅವ್ರ ಪಪ್ಪ ಬಂದ ತಕ್ಷಣ ಓಡ್ ಹೋಗೋದು ನೋಡ್ರಿ ಎಕ್ಸೈಟ್ಮೆಂಟ್ ಒಳಗಡೆ ಒಂದು. Line nice and slow. Yeah. Talk boxing and let the rhythm flow. ಸಾಯಂಕಾಲ ಹಂಗೆಲ್ಲರೂ ಶಾಪಿಂಗ್ ಅಂತ ಹೋಗಿದ್ವಿ ರೀ. ಸೊ ಅಲ್ಲೇ ವೆಸ್ಟ್ ಸೈಡಿಗೆ ಹೋಗಿದ್ವಿ. ಆಮೇಲೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಶಾಪಿಗೆ ಹೋಗಿ ನನ್ನ ಮಗನಲ್ಲೇ ಆಟಾಡಕ್ಕೆ ಬಿಟ್ಟಿದ್ವಿ. ಅವ್ನಿಗೆ ಬಾಲ್ಸ್ ಕಂಡ್ರೆ ಫುಲ್ ಇಷ್ಟ. ಆಟಾಡ್ಕೊಂತ
ನನ್ನ ತಂಗಿ ಅಲ್ಲೇ ಬ್ಲೂ ಸ್ಟೋನಿಗೆ ಬಂದಿದ್ಲ. ಸೊ ಆಕೆ ಏನು ತೊಗೊಳಾಳ ಅಂತ ತೋರಿಸ್ತೀನಿ ಬರ್ರಿ ನಿಮಗೆ. ಆಕೆ ಹಂಗೆ ಇಯರಿಂಗ್ಸ್ ತೊಗೋಬೇಕಂತಿದ್ಲು ಬರ್ಡೇಗೆ ಅಂತ ಹೇಳಿ. ಸೊ ನೋಡಿರಿ ಇದು ಇಯರಿಂಗ್ಸ್ ತೊಗೊಂಡ್ಲಕ್ಕೆ ಕ್ಯೂಟ್ ಅನಿಸಿದ್ವಿ. ಅದಾದಮೇಲೆ ನಾನು ನನ್ನ ಮಗ ಹಂಗೆ ಹಿಡ್ಕೊಂತ ವಿಡಿಯೋ ಮಾಡತ್ತಿದ್ವಿ ನೋಡಿರಿ. ಅಲ್ಲಿಂದ ಬರ್ಕಿನ್ ಸ್ಟಾಕಿಗೆ ಹೋದ್ವಿ. ಬರ್ಕಿನ್ ಸ್ಟಾಕ್ ಒಳಗೆ ಚಪ್ಪಲ್ ತೊಗೋಬೇಕಂತ ಹೇಳಿ ಹಂಗೆ ತೊಗೊಂಡು ಒಂದು ಫೈನಲ್ ಮಾಡಿ ಒಂದು ತೊಗೊಂಬಂದ್ವಿ ನೋಡಿರಿ. ಸೊ ಅಲ್ಲಿಂದ ಡಿಸೈಡ್ ಮಾಡಿದ್ವಿ ಎಲ್ಲರೂ ಊಟಕ್ಕೆ ಹೋಗ್ಬೇಕಂತ ಹೇಳಿ. ಅಲ್ಲಿಂದ ಎಲ್ಲರೂ ನಾವು ಕೈಲಾಶ್ ಪರ್ವತಿಗೆ ಬಂದ್ವಿ. ಸೊ ರಾತ್ರಿ ಊಟ ಮಾಡ್ಕೊಂಡು ಹೋದ್ರಾಗದು ಮನೆಗೆ ಅಂತ ಹೇಳಿ ಅಷ್ಟರೊಳಗೆ ನನ್ನ ಮಗನ ತುಂಟಾಟ ಸ್ಟಾರ್ಟ್ ಆಗಿತ್ತು. ಸೊ ನನ್ನ ವಿಡಿಯೋಕ್ಕೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.